ಒಂದು ಅಸಹಾಯಕತೆಯ ಸ್ಥಿತಿಗೆ ಪ್ರಜೆಗಳನ್ನ ತಳ್ಳಿ ಏನ್ ಮಾಡಬೇಕು ಅಂತ ಗೊತ್ತು ಮಾಡ್ತಾ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋಗೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಕರ್ನಾಟಕದ ನಾಗರಿಕರು, ಸಭ್ಯ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ದ ಸಿವಿಲ್ ಸೊಸೈಟಿ ಆಫ್ ಕರ್ನಾಟಕ ವಿಲ್ ನಾಟ್ ಅಕ್ಸೆಪ್ಟ್. ಸೊ ಇದನ್ನ ವಿ ಆರ್ ಟೆಲಿಂಗ್ ಟು ಎಲೆಕ್ಷನ್ ಕಮಿಷನ್ ಥ್ರೂ ಅನ್ಬು ಕುಮಾರ್ ಸ್ಟೇಜಿಂಗ್ ಅವರ್ ಪ್ರೊಟೆಸ್ಟ್. ಅಂಡ್ ಇದು ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಿನ್ನೆ ಅವ್ರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಣೆಗಳನ್ನ ಹೇಳಿದೀವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ನಲ್ಲಿ ಸುಮ್ಮನೆ ಅಲ್ಲ ಕೂತ್ಕೊಳ್ಳೋದು, ನಾವು ಸಂತ್ರಸ್ತರಿರ್ತಾರೆ ಜಿಲ್ಲೆ ಜಿಲ್ಲೆಗಳಿಂದ, ಪೀಪಲ್ ಹೂ ಹ್ಯಾವ್ ಸಫರ್ಡ್. ಬರ್ತೀವಿ, ವಿ ಆರ್ ಗೋಯಿಂಗ್ ಎಲೆಕ್ಷನ್ ಕಮಿಷನ್ ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರಗಳು ನಡೆದ್ರು ನಡೀತಾನೆ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಕರ್ನಾಟಕದ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನಾವು, ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು. ಯು ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷದವ್ರಿಗೂ ಹೇಳ್ತೀವಿ, ಬಿಜೆಪಿಯವ್ರಿಗೂ, JDSನವ್ರಿಗೂ, ಆಪ್ನವ್ರಿಗೂ, ಯಾವುದೇ ಪಕ್ಷಗಳಿರಲಿ, ನಿಮ್ಗೆಲ್ರಿಗೂ ಮತದಾರರ ಪ್ರತಿನಿಧಿಗಳು ನೀವು. ಮತದಾರರ ಕಷ್ಟದಲ್ಲಿದ್ದಾರೆ. ದೇ ಆರ್ ಸಫರಿಂಗ್. ವಿಲ್ ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ಯು ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ಬಂದು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ, ಕರ್ನಾಟಕದ ಮತದಾರರು ಪಡುತ್ತಿರುವ ಬವಣೆಗಳ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ಗೆ ಬರಬೇಕು. ನೀವು ಕೋರ್ಟ್ ಮೆಟ್ಲು ಹತ್ತಬೇಕು. ನಾಗರಿಕರಾದ ನಾವು ಖಡಾಖಂಡಿತವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ ಮೆಟ್ಲನ್ನು ಹತ್ತೇವೆ, ಸರ್ಕಾರವನ್ನು ಪ್ರಶ್ನಿಸ್ತೇವೆ. ಇದನ್ನ ಈ ಮಾಧ್ಯಮಗಳ ಮೂಲಕ ದಯವಿಟ್ಟು ನಮ್ಮ ಈ ಅಳಲನ್ನ, ನಮ್ಮ ಆವೇದನೆಯನ್ನ, ನಿಜವಾದ ಸಮಸ್ಯೆಯನ್ನ ಪ್ಲೀಸ್ ಸೆಂಡ್ ಇಟ್ ಟು ದ ಪೀಪಲ್. ಥ್ಯಾಂಕ್ ಯು. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಪ್ರಶ್ನೆಗಳೇನಾದ್ರು ಇದ್ರೆ ಉತ್ತರ ಕೊಡ್ತೇನೆ. ನನ್ನ ಓಟನ್ನು ಏನಾಯ್ತು, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿದ್ರು. ಇಮಿಡಿಯೇಟ್ ಆಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದು ಹೆಂಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡ್ತೀನಿ, ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟ್ ಆಗಿ ಅವರು ದೇ ಕಾಲ್ಡ್ ಮಿ, ಎಲೆಕ್ಷನ್ ಕಮಿಷನ್ ಕಾಲ್ಡ್ ಮಿ. ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದ್ದೀವಿ, ನಾವು ಇದನ್ನು ಸರಿ ಮಾಡ್ತೀವಿ ಅಂತ ಒಂದು ಟ್ವೀಟ್ ಮಾಡಿ. ನಾನು ಹೇಳಿದೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್, ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲಪ್ ಮಾಡಲ್ರಿ. ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟ್ನಲ್ಲಿ ಬಂದಿದ್ದೀರಿ, ಯು ಹ್ಯಾವ್ ಕಮ್. ಸೊ ಗಿವ್ ಯು ಫಾರ್ಮ್ ನಂಬರ್ 8. ಬೆಳಿಗ್ಗೆ ಅವ್ರ ವೆಬ್ಸೈಟ್ನಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಪರ್ಮನೆಂಟ್ಲಿ ಶಿಫ್ಟೆಡ್. ಸಾಯಂಕಾಲ ವೆನ್ ದೇ ಆರ್ ಡೂಯಿಂಗ್ ಎ ಪ್ರೆಸ್ ಮೀಟ್, ಇಟ್ ಈಸ್ ಶಿಫ್ಟೆಡ್. ಅವತ್ತು ರಾತ್ರಿ 8:30 ದೇ ವಿಲ್ ಸೆಂಡ್ ದ BLO. ಆ BLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿನಿಂದ ನಮ್ಮವ್ರು ಫೋನ್ ಮಾಡ್ತಾರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಆ BLO ಅವತ್ತು ರಾತ್ರಿ ಹೋಗಿ, ಅಂದ್ರೆ ನಾನು ಹೇಳಿ ಎಲೆಕ್ಷನ್ ಕಮಿಷನ್ ನನ್ನ ಮಾತಾಡಿದ ಮೇಲೆ ಹಿ ವಿಲ್ ಗೋ ವಿತ್ ಅ ಕ್ಯಾಮರಾ ಟು ಪ್ರೂವ್ ಮಹಜರ್ ಮಾಡಿದೀನಿ, ಪಕ್ಕದಲ್ಲಿ ಇಲ್ಲ ಅಂತ. ಅಂದ್ರೆ ನಿಮ್ಮ ಹುಳುಕು ಅಲ್ಲೇ ಅರ್ಥ ಆಗ್ತಾ ಇದೆ. ಆಮೇಲೆ ಅವ್ರೇನು ಹೇಳ್ತಾರೆ, ನೀವು ಬನ್ನಿ ನಿಮ್ದು ಮಾಡಿಬಿಡ್ತೀವಿ ಅಂತ. ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಸಮಸ್ಯೆ ಅಲ್ಲ ಇದು. ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಸಿ ಐ ಮೇ ಬಿ ಅನ್ ಆಕ್ಟರ್, ಬಟ್ ಐ ಡೋಂಟ್ ವಾಂಟ್ ದಟ್ ಇನ್ಫ್ಲೂಯೆನ್ಸ್. ಐ ಆಮ್ ಅನ್ ಆಕ್ಟರ್ ಬಿಕಾಸ್ ಆಫ್ ಮೈ ವರ್ಕ್. ಬಟ್ ಪ್ರಜೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈಕ್ವಲ್. ಸೊ ನನಗೆ ಮಾಡಿದ್ದು ಎಲ್ರಿಗೂ ಮಾಡಿ, ಸಾಧ್ಯ ಇದೆ ಅಲ್ಲ ನಿಮ್ಮ ಹತ್ರ. ಸೊ ನೋ ಶಾರ್ಟ್ ಕಟ್ಸ್. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸ್ಟುಡ್. ಸೊ ಈಗ ಆಸ್ ಇಟ್ ಈಸ್ ನೀವು ಫಾರ್ಮ್ ನಂಬರ್ 6 ಅಂತ ಹಾಕ್ತಾರೆ ಇವಾಗ ನನಗೆ. ಸೊ ಲುಕ್ ಎಟ್ ದ ಐರನಿ. ನಾನು ಯಾರು ಗೊತ್ತು, ನಾನು ಫೋನ್ ಸಂಪರ್ಕದಲ್ಲಿದ್ದೀನಿ, BLO ಸಂಪರ್ಕದಲ್ಲಿದ್ದೀನಿ, ಎನ್ಯುಮರೇಷನ್ ಫಾರ್ಮ್ ಕೇಳ್ತಾ ಇದ್ದೀನಿ. ನೀವು ಬಂದಾಗ ನಾನು ಶಿಫ್ಟೆಡ್ ಆಗಿದ್ದೀನಿ, ಶಿಫ್ಟೆಡ್ಗೆ ಫಾರ್ಮ್ ನಂಬರ್ 8 ಕೇಳ್ತಾ ಇದ್ದೀನಿ. ನೋ, because if you give it to me, you have to give it to everybody. But I will not take it with my influence. ನಾನು ಜನಪರವಾಗಿ ನಿಲ್ತೇನೆ, ಜನರ ಜೊತೆ ನಿಲ್ತೇನೆ. We will see all the deleted voters. We will talk to you. We will go to court. We will go to the government. I am answering him. ಅದು ಹೇಳಿ.
ಸಿಂಪಲ್. ಇದರಲ್ಲಿ ತಪ್ಪಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಾಟ್ ಕ್ಯಾನ್ ಅ ಗವರ್ಮೆಂಟ್ ಡೂ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಡೂ ದ ಪ್ರಾಸೆಸ್ ಪ್ರಾಪರ್ಲಿ. ದೇ ಶುಡ್ ಟೇಕ್ ಫ್ಯೂ ಮೋರ್ ಮಂತ್ಸ್. ಮನೆ ಮನೆಗೆ ಹೋಗಿ, ಯು ಹ್ಯಾವ್ ಶಿಫ್ಟೆಡ್, ಯು ಆರ್ ಅ ವೋಟರ್, ಐ ನೋ, ನಿಮ್ಮ ವೋಟರ್ ಐ ಡಿ ಇದೆ, ಬಟ್ ನೀವು ಶಿಫ್ಟ್ ಆಗಿದ್ದೀರಿ, ಟೇಕ್ ಫಾರ್ಮ್ ನಂಬರ್ 8, ಫಿಲ್ ಇಟ್ ಅಪ್. ನಿಮ್ಮ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್, ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ, ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತೀರ್ಕೊಂಡ್ಬಿಟ್ರು, ಓಕೆ, ಫಾರ್ಮ್ ನಂಬರ್ 7, ಡಿಲೀಟ್ ಇಟ್. ಇಲ್ಲ, ನಾವು ವಿದೇಶದಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ವಿ, ಫಾರ್ಮ್ ನಂಬರ್ 6A ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಅಂಡ್ 5.5 crores ಮಾಡೋಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ ಮಾಡಿ. ಟೆಲ್ ದ ವೋಟರ್ಸ್ ವಾಟ್ ಇಸ್ ದ ಪ್ರಾಸೆಸ್. ಯು ಹ್ಯಾವ್ ನಾಟ್ ಸೆಡ್. ಈಗ ನೋಡಿ, ಹೊಸ ನಾಟಕ ಮಾಡ್ತಾರೆ, ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡಿ ಹೋಗ್ಬಿಡ್ತಾರೆ, ಕಾಟಾಚಾರ ಅದು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳ್ಬೇಕು ಅದನ್ನ. ನೋ, ಪ್ರಾಸೆಸ್ ಇಸ್ ಸಿಂಪಲ್, ವಿಚ್ ಹ್ಯಾಪನ್ಡ್ ಇನ್ 2002. ಫಾರ್ ದ ಫಸ್ಟ್ ಟೈಮ್, who are you to freeze and delete according to your whims and fancies, not giving the voter a chance to say, I am alive. ನೋಡಿ, when the process is wrong, ಕಾನ್ಸ್ಪಿರಸಿ ಥಿಯರೀಸು, ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಅವ್ರಿಗೆ ಓಟ್ಗಳು ಹೋಗ್ತಾ ಇದೆ ಅದು. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪೆನ್ಸಿನಲ್ಲಿ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, ಹಿ ಕ್ಯಾನ್ ಸೇ ಯು ಆರ್ ನಾಟ್ ಅ ನ್ಯಾಷನಲ್ ಆಫ್ ದಿಸ್ ಕಂಟ್ರಿ ಅಟ್ ಆಲ್. ಸೊ ನಾನೇನು ಹೇಳ್ತಿದ್ದೆ ಅಂದ್ರೆ, ಇನ್ ದ ಹೋಲ್ ಎಲೆಕ್ಷನ್ SIR ಪ್ರಾಸೆಸ್, ಬಿಫೋರ್ ದ SIR ಸ್ಟಾರ್ಟೆಡ್, ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿಯೇ, ಇಫ್ ಯು ಹ್ಯಾವ್ ಮೇಡ್ ನಾಟ್ ಫಾರ್ಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ, and before the SIR started, you will give a judicial immunity to them. ಅವ್ರು ಹೇಳಿದ್ದೆ ಸತ್ಯ ಅಂತ ಹೊರಟ ತಕ್ಷಣ, we will have all the doubts, because the ruling party is the one which has started this. We are seeing it in Bengal, they are seeing in Bihar.